ಒಂದು ಹಸಿರು ತುಂಬಿದ ಕಾಡಿನ ಅಂಚಿನಲ್ಲಿ ಚಿಕ್ಕದಾದ ಸುಂದರ ಹೊಲವಿತ್ತು. ಆ ಹೊಲದ ಬಳಿಯಲ್ಲಿ ಒಂದು ಬಿಳಿ ಮೊಲ ವಾಸಿಸುತ್ತಿತ್ತು. ಆ ಮೊಲದ ಹೆಸರು ಮಿಥು. ಮಿಥು ತುಂಬಾ ಚುರುಕು, ಮೃದುವಾದ ಮನಸ್ಸುಳ್ಳದು. ಪ್ರತಿದಿನ ಬೆಳಿಗ್ಗೆ ಹಸಿರು ಹುಲ್ಲಿನಲ್ಲಿ ಕುಣಿದು ಹೂವಿನ ಸುವಾಸನೆ ಆನಂದಿಸುತ್ತಿತ್ತು. ಅದೇ ಹೊಲದ ಪಕ್ಕದ ಸಣ್ಣ ಗುಹೆಯಲ್ಲಿ ಒಂದು ಚಿಕ್ಕ ಇಲಿ ವಾಸಿಸುತ್ತಿತ್ತು. ಆ ಇಲಿಯ ಹೆಸರು ಚಿನ್ನಿ. ಚಿನ್ನಿ ಬಹಳ ಬುದ್ಧಿವಂತ, ಸಹಾಯ ಮನಸ್ಸುಳ್ಳದು. ಅದು ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು. ಆದರೆ ತನ್ನ ಸಣ್ಣ ಗಾತ್ರದ ಕಾರಣದಿಂದ ಹಲವರು ಅದನ್ನು ಗಮನಿಸಿರಲಿಲ್ಲ. ಒಂದು ದಿನ ಮಿಥು ಹುಲ್ಲಿನಲ್ಲಿ ಆಟವಾಡುತ್ತಿದ್ದಾಗ ಅದು ಹಠಾತ್ ಒಂದು ಬಲೆಗೆ ಸಿಕ್ಕಿಕೊಂಡಿತು. ಎಷ್ಟು ಪ್ರಯತ್ನಿಸಿದರೂ ಹೊರಬರಲು ಸಾಧ್ಯವಾಗಲಿಲ್ಲ. ಮಿಥುವಿನ ಕಣ್ಣುಗಳಲ್ಲಿ ಭಯ ಮತ್ತು ನೋವು ತುಂಬಿತು. ಅದನ್ನು ದೂರದಿಂದ ನೋಡುತ್ತಿದ್ದ ಚಿನ್ನಿ ತಕ್ಷಣ ಓಡಿಬಂತು. ಚಿನ್ನಿ ತನ್ನ ತೀಕ್ಷ್ಣ ದವಡೆಯಿಂದ ನಿಧಾನವಾಗಿ ಬಲೆಯನ್ನು ಕಚ್ಚತೊಡಗಿತು. ಬಹಳ ಸಮಯದ ಪ್ರಯತ್ನದ ನಂತರ ಮಿಥು ಮುಕ್ತಮಾಯಿತು. ಮಿಥು ಕೃತಜ್ಞತೆಯಿಂದ ಚಿನ್ನಿಯನ್ನು ನೋಡಿತು. ಆ ಕ್ಷಣದಿಂದ ಅವರ ಸ್ನೇಹ ಶುರುವಾಯಿತು. ಪ್ರತಿದಿನ ಮಿಥು ತನ್ನ ಸಿಹಿಯಾದ ಗಜ್ಜರಿಗಳನ್ನು ಚಿನ್ನಿಯೊಂದಿಗೆ ಹಂಚಿಕೊಳ್ಳುತ್ತಿತ್ತು. ಚಿನ್ನಿ ತನ್ನ ಬುದ್ಧಿಯಿಂದ ಮಿಥುವಿಗೆ ಅಪಾಯಗಳಿಂದ ರಕ್ಷಣೆ ನೀಡುತ್ತಿತ್ತು. ಇಬ್ಬರೂ ಒಂದೇ ಜೊತೆಯಲ್ಲಿ ಸೂರ್ಯಾಸ್ತವನ್ನು ನೋಡುತ್ತಾ ತಮ್ಮ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಒಂದು ದಿನ ಭಾರೀ ಮಳೆ ಬಂತು. ಹೊಲವೆಲ್ಲ ನೀರಿನಿಂದ ತುಂಬಿತು. ಚಿನ್ನಿಯ ಗುಹೆ ಮುಳುಗುವ ಸ್ಥಿತಿಗೆ ಬಂದಿತು. ಮಿಥು ತನ್ನ ಬೆನ್ನು ಮೇಲೆ ಚಿನ್ನಿಯನ್ನು ಕೂರಿಸಿಕೊಂಡು ಎತ್ತರದ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿತು. ಆ ಕ್ಷಣದಲ್ಲಿ ಚಿನ್ನಿಗೆ ತಿಳಿಯಿತು, ಗಾತ್ರವಲ್ಲ, ಹೃದಯವೇ ನಿಜವಾದ ಶಕ್ತಿ ಎಂದು. ಕಾಲಕ್ರಮೇಣ ಅವರ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತು. ಮೊಲ ಮತ್ತು ಇಲಿ ಎಂಬ ಭಿನ್ನತೆಗಳು ಅವರ ನಡುವೆ ಅಡ್ಡಿಯಾಗಲಿಲ್ಲ. ಅವರ ಪ್ರೀತಿ ಕಾಡಿನ ಎಲ್ಲರಿಗೂ ಮಾದರಿಯಾಯಿತು. ಈ ಕಥೆಯ ಪಾಠ: ನಿಜವಾದ ಪ್ರೀತಿ ಗಾತ್ರ, ರೂಪ ಅಥವಾ ಶಕ್ತಿಯನ್ನು ನೋಡದು. ಪರಸ್ಪರ ನಂಬಿಕೆ, ಸಹಾಯ ಮತ್ತು ಹೃದಯದ ಬಾಂಧವ್ಯವೇ ಪ್ರೀತಿಯ ನಿಜವಾದ ಅರ್ಥ.